ಮನೆಯ ನಡೆಸುವಳು ಸೊಸೆಯು ಬೇಕು ಇವಳ ಹಾಗೆ ಎನಿಸು ಗುಣದವಳು ಸೌಟು ಹಿಡಿದ ಕೈಗಳಲ್ಲಿ ಸಾಕ್ಷಿ ಹುಡುಕುವಳು ತಪ್ಪು ಮಾಡೋ ಚೋರರನ್ನು ಪತ್ತೆ ಮಾಡುವಳು ಪ್ರತಿಭಾ ಪ್ರತಿಭಾ ನಮ್ ಪತ್ತಿದಾರಿ ಪ್ರತಿಭಾ 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 ನಮ್ ಪತ್ತಿದಾರಿ ಪ್ರತಿಭಾ. ಈ ಕೊಲೆ ಹೇಗಾಗಿರ್ಬೋದು ಅಂತ ತಿಳ್ಕೊಬೇಕಿತ್ತು. ಚಿದಾನಂದ ಮೂರ್ತಿ ಅವ್ರ ಮನೆಗೂ ಸುಳ್ಳು ಪರಿಚಯ ಹೇಳ್ಕೊಂಡು ಹೋದೆ. ನಾನು ಟಿ ವಿ ಚಾನಲಿಂದ ಬಂದಿದ್ದೀನಿ. ಅವತ್ತೇ ಗೌರಮ್ಮ ಅವ್ರ 3ನೇ ದಿನ ಕಾರ್ಯ ನಡೀತಿತ್ತು. ನಾನು ಮನೆಯೆಲ್ಲ ನೋಡ್ತಾ ಇದ್ದೆ. ಆಗ ನಿಮ್ಮ ಶೂಟಿಂಗ್ ಇರೋ ದಿವಸ ಪ್ಲೀಸ್. ಅಲ್ಲಿಂದ ವಾಪಸ್ ಮನೆಗೆ ಬಂದಾಗ ಮನೇಲಿ ದೊಡ್ಡ ರಾದ್ದಾಂತ ಆಗಿತ್ತು. ನೋಡು, ನಿನ್ನ ಬರ್ತ್ಡೇಗೆ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದವರು. ಕೂದಲು ಯಾಕೆ ಉದುರ್ತಿತ್ತು ಅಂತ ತಿಳ್ಕೊಳ್ಳೋಕ್ಕೆ ನಮ್ಮ ಡಾಕ್ಟರ್ ಪುಸ್ತಕ ನೋಡಿದೆ. ಇದರಲ್ಲಿ ಕೂದಲು ಯಾವ್ಯಾವ ಕಾರಣಕ್ಕೆ ಉದುರಬಹುದು ಅಂತ ಯಾವ ಬುಕ್ಕಲ್ಲಿರುತ್ತೆ? ಕಾಸಸ್ ಫಾರ್ ಹೇರ್ ಫಾಲ್. ಹೇ, ಇದೇನಿದು? ಓದೋ ಅಭ್ಯಾಸ ಯಾವಾಗಿನ ಶುರು ಆಯ್ತು? ಅರೆ, ಕತೆನೋ ಕಾದಂಬರಿನೋ ಓದ್ತಿದ್ಯಾ ಅನ್ಕೊಂಡ್ರೆ ಇದೇನಿದು ನನ್ನ ಬುಕ್ ಇಟ್ಕೊಂಡು ಏನು ಮಾಡ್ತಿದ್ಯಾ? ನೀವು ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಬುಕ್ ನನಗೇನು ಅರ್ಥ ಆಗಬೇಕು? ಧೂಳಿತ್ತು, ಒರೆಸಿಡೋಣ ಅಂತ. ಏಯ್ ಜಾಣೆ ಜಾಣೆ ಜಾಣೆ, ಬಾ ಬಾ ಬಾ, ಕೂತು ಕೂತು. ಏನು ಗೊತ್ತಾ ಅದು? ನನಗೆ ಗೊತ್ತಿಲ್ಲ. ಕೇಕ್ ಮಾಡಬೇಕು, ಟೈಮ್ ಇಲ್ಲ. ಏಯ್ ನಿಂತ್ಕೊಳ್ಳೆ. ಆಯ್ತಾ ಚಿನ್ನಮ್ಮ? ಹಾಂ, ಆಯಿತು. ಇದನ್ನು ನಾನು ಗ್ರೈಂಡ್ ಮಾಡ್ತೀನಿ, ನೀವು ಬೆಣ್ಣೆ ಸವರಿ. ಅಮ್ಮ, ಕೇಕ್ ರೆಡಿನಾ? ರೆಡಿ ಆಗ್ತಿದೆ ಪುಟ್ಟ. ಮೈದಾ ಡೋ ಮಾಡಿ ಓವನಲ್ಲಿಟ್ಟರೆ ಕೇಕ್ ರೆಡಿ. ಅಮ್ಮ, ನಂಗೂ ಏನಾದರೂ ಕೆಲಸ ಕೊಡು, ನಾನು ಮಾಡ್ತೀನಿ. ಚಿನ್ನಮ್ಮ, ಬೆಣ್ಣೆ ಅವಳೆ ಸವರ್ಲಿ, ಕೊಟ್ಬಿಡಿ. ಬಾ ತಗೋ, ಹಚ್ಚು. ಯಾಕೆ ಗೊತ್ತಾಗ್ಲಿಲ್ವಾ? ಅದ್ಗೋ. ಹಾಂ, ಈಗ ಸವರು. ಹಾಗಲ್ಲ ಪುಟ್ಟಿ, ತೋರಿಸ್ತೀನಿ ತಾಳು. ಹೀಗೆ ಆಯ್ತಾ? ಇವಾಗ ಮಾಡು. ಈಗ ಇನ್ನೊಂಚೂರು ಜಾಸ್ತಿ ತಗೋ. ಜಾಣೆ ನೀನು. ಗೊತ್ತಾಯ್ತು. ಏನು ಗೊತ್ತಾಯ್ತಕ್ಕ? ಅದು ನನ್ನ ಮಗಳು ನಂಗೆ ಹೆಲ್ಪ್ ಮಾಡ್ತಾಳೆ ಅಂತ ಗೊತ್ತಾಯ್ತು. ಹಚ್ಚು, ಮಧ್ಯಕ್ಕೆ ಹಚ್ಚು. ಹೇಳಕ್ಕ. ಅಜಯ್, ನನಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ಗೌರಮ್ಮ ಅವ್ರು ಕುಡಿತಿದ್ದ ತೀರ್ಥಕ್ಕೆ ವಿಷ ಯಾರು ಬೆರೆಸಿದ್ರು, ಹೇಗೆ ಬೆರೆಸಿದ್ರು ಅಂತ ನನಗೆ ಗೊತ್ತಾಯ್ತು. ಅಜಯ್, ಗೌರಮ್ಮ ಅವ್ರು ಕುಡಿತಿದ್ದ ತೀರ್ಥಕ್ಕೆ ವಿಷ ಬೆರೆಸಿದ್ದು ಅವ್ರು ಯಾರು ಅಂತ ಹೇಳಿ ಅಕ್ಕ, ಈಗಲೂ ಅರೆಸ್ಟ್ ಮಾಡ್ತೀನಿ. ಹಾಗೆ ಮಾಡೋಕ್ಕಾಗಲ್ಲ ಅಜಯ್. ಮಾಡೋಕ್ಕಾಗಲ್ವಾ? ಯಾಕೆ? ಅಪರಾಧಿ ಯಾರು ಅಂತ ನನಗೆ ಗೊತ್ತಾಗಿದೆ. ಆದರೂ ಅದನ್ನು ನೇರವಾಗಿ ಹೇಳೋಕ್ಕಾಗಲ್ಲ. ನೋಡು, ನೀನೊಂದು ಕೆಲಸ ಮಾಡು. ಚಿದಾನಂದ ಮೂರ್ತಿ ಅವ್ರ ಮನೆಗೆ ಬಾ. ನಾನು ದಿಶಾನ್ ಕಳಿಸ್ಕೊಟ್ಟು ಇನ್ನು ಅರ್ಧ ಗಂಟೆಲಿ ಬರ್ತೀನಿ. ನಿಮಗೆಲ್ಲ ಅಲ್ಲೇ ಗೊತ್ತಾಗುತ್ತೆ. ಸರಿ ಅಕ್ಕ. ದಿಶಾನ್ ಕಳಿಸ್ಕೊಡ್ಬೇಕು. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಹೋಗಿ ಕೆಲಸ ನೋಡೋಗೋ. ಏನು ಮುಖ ನೋಡ್ತೀಯಾ? ಹೋಗೋ. ಚಿದಾನಂದ ಮೂರ್ತಿ ಮನೆಗೆ ನನ್ನನ್ನು ಬರಕ್ಕೆ ಹೇಳಿ ಅಕ್ಕ ತಾನೇ ಬರದೆ ಹೋದ್ರೆ ಏನು ಮಾಡೋದು? ಅಕ್ಕ ಬರಲಿಲ್ಲ ಅಂದರೆ ಪುರೋಹಿತ ಚಂದ್ರಪ್ಪನವ್ರನ್ನ ಅರೆಸ್ಟ್ ಮಾಡಲೇಬೇಕಾಗತ್ತೆ. ಬಟ್ ಪ್ರತಿಭಾ ಅಕ್ಕನ ಮಾತಲ್ಲಿದ್ದ ಕಾನ್ಫಿಡೆನ್ಸ್ ನೋಡಿದ್ರೆ
ಅವಳಿಗೇನೋ ಗೊತ್ತಾಗಿದೆ ಅನಿಸುತ್ತೆ. ಸುನೀಲ್, ನನ್ನ ತಂಗಿ ತುಂಬ ಸೂಕ್ಷ್ಮ. ಡೋಂಟ್ ವರಿ ಬಾಬಾ, ಚೆನ್ನಾಗಿ ನೋಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹೋಗ್ಬೇಕಂತ ಚೆನ್ನಾಗಿರ್ಬೇಕು. ಅತ್ತೆ, ನೀವು ಹೋಗ್ಲೇಬೇಕಾ? ನೀವು ಇಲ್ಲದೆ ತುಂಬ ಕಷ್ಟ ಆಗುತ್ತೆ. ಅಮ್ಮ, ಹಾಗೆಲ್ಲ ಹೇಳ್ಬಾರ್ದು, ಇದು ಸಹಜ. ದಿಶಾ, ಅಳ್ಬೇಡ. ನೀನು ಸುನಿಲ್ ಜೊತೆ ತುಂಬ ಖುಷಿಯಾಗಿರ್ತೀಯ. ಅದಕ್ಕೆ ಇಷ್ಟು ವರ್ಷ ನೀವು ನನ್ನನ್ನು ಸ್ವಂತ ಮಗಳ ಥರ ನೋಡ್ಕೊಂಡಿದ್ದೀರ. ಇನ್ನು ಮುಂದೆ ನಿಮ್ಮ ಕೈ ರುಚಿ ಅಡುಗೆನ ತುಂಬ ಮಿಸ್ ಮಾಡ್ಕೋತೀನಿ. ಅಯ್ಯೋ ಹುಚ್ಚು ಹುಡುಗಿ, ನೀನೇನು ಬೇರೆ ಊರಿಗೆ ಹೋಗ್ತಿದ್ಯಾ? ಪಕ್ಕದ ಏರಿಯಾಗೆ ಹೋಗ್ತಿದ್ಯಾ? ನಿಂಗೇನು ತಿನ್ನಬೇಕು ಅಂದರೆ ಒಂದು ಫೋನ್ ಮಾಡು, ನೀನು ಬರೋಷ್ಟೊತ್ತಲ್ಲಿ ರೆಡಿ ಮಾಡಿರ್ತೀನಿ. ಇಲ್ಲಾಂದರೆ ಹೇಳು, ನಾನೇ ತೊಗೊಂಡು ಬರ್ತೀನಿ. ಖುಷಿಯಾಗಿ ಹೋಗು, ಸರಿನಾ? ದಿವ್ಯಾ, ಇನ್ನು ಮುಂದೆ ನಾನು ಯಾರ ಜೊತೆ ಜಗಳ ಆಡಲಿ, ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡೆ ಜಗಳ ಆಡೋಣ. ಯಾಕೆ ಕಳೋದು ನೀನು? ನಗ್ನಗ್ತಾ ಹೋಗಬೇಕು. ಹೊತ್ತಾಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಅದು ಇಲ್ಲ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಬೇರೆ ಇದೆ. ನೋಡಿಮ್ಮ, ನನ್ನ ಮಗಳನ್ನ ಒಪ್ಪಿಸ್ತಾ ಇದ್ದೀನಿ, ಕರ್ಕೊಂಡು ಹೋಗಿ. ಈ ಕ್ಷಣ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಲ್ವಾ? ಪ್ರತಿಭಾ, ಬಂದೆ ಮಾವ. ಅಕ್ಕ, ಆವಾಗಲೇ ಹಾಗೆಲ್ಲ ಮಾತಾಡೋದಕ್ಕೆ ಐಮ್ ಸಾರಿ ಅಕ್ಕ. ನಾನು ಅದನ್ನು ಯಾವಾಗಲೂ ಮರ್ತೋದೆ. ನಿನಗೆ ಗಿಫ್ಟ್ ತೊಗೊಂಬರಕ್ಕೆ ಹೋಗ್ತಿದ್ದೀನಿ. ಗಿಫ್ಟೆಲ್ಲ ಏನು ಬೇಡ ಬಿಡಿ ಅಕ್ಕ. ಅಯ್ಯೋ, ಬೇಡ ಅಂದರೆ ಹೇಗೆ? ಅವತ್ತೊಂದು ಜುಮ್ಕಿ ನೋಡಿ ಇಷ್ಟಪಟ್ಟಿದ್ದೆ ಅಲ್ಲ, ಅದನ್ನು ಹಾಕ್ಕೊಂಡ್ರೆ ನೀನು ತುಂಬ ಮುದ್ದಾಗಿರ್ತೀಯ. ಅದೇ ನಿನ್ನ ಬರ್ಡೇ ಗಿಫ್ಟಾಗಿ ತೊಗೊಂಬರೋಣ ಅಂತ ಹೊರಟಿದ್ದೀನಿ. ಓಕೆನಾ? ಅತ್ತೆ ಎಮೋಷ್ನಲ್ ಆಗಿದ್ದಾರೆ, ಸ್ವಲ್ಪ ನೋಡ್ತೀಯಾ?
ನನ್ನ ಗಮನಕ್ಕೆ ಬಂದಿರೋ ಸಾಕ್ಷಿಗಳಿಂದ ಕೊಲೆಗಾರ ಯಾರು ಅಂತ ಹೇಳಕ್ಕೆ ಹೊರಟಿದ್ದೀನಿ. ನಿಮಗೆಷ್ಟು ಕುತೂಹಲ ಇದೆಯೋ ನನಗೂ ಅಷ್ಟೇ ಕುತೂಹಲ ಇದೆ. ನನ್ನ ಜೊತೆ ಎತ್ತಿರಲ್ಲ? ಏನು ಅಜ್ಜಿ ಕುಡಿತಿದ್ದ ತೀರ್ಥದಲ್ಲಿ ವಿಷ ಬೆರೆಸಿದಾರ? ಯಶೋಧ, ನೀ ಸುಮ್ಮನೆ ನಿಂತ್ಕೋ, ಇಲ್ಲ ಒಳಗೆ ಹೋಗು. ಕ್ಷಮಿಸಿನ, ಎಲ್ಲರೂ ಇಲ್ಲೇ ಇರಬೇಕು. ಅಲ್ಲ ಸರ್, ತೀರ್ಥದಲ್ಲಿ ವಿಷ ಬೆರೆಸಿದೆ ಅಂತ ನಮ್ಮ ವಿಷಯ ಗೊತ್ತಾಯ್ತು. ಆ ತೀರ್ಥ ಸಪ್ಲೈ ಮಾಡ್ತಾ ಇದ್ದಿದ್ದು ಚಂದ್ರಪ್ಪ. ಅವನು ಹೋಗಿ ಅರೆಸ್ಟ್ ಮಾಡಿ. ಇಲ್ಲಿಗೆ ಬಂದು ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ? ಏನು ಚಂದ್ರಪ್ಪನವರ? ಇಲ್ಲ, ಅವರಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವ್ರು ಕಂಡು ಹಿಡಿದಿರೋ ಸಾಕ್ಷಿನೇ ಚಂದ್ರಪ್ಪನೇ ಕೊಲೆಗಾರ ಅಂತ ಹೇಳ್ತಾ ಇದೆ. ನೀವು ನೋಡಿದ್ರೆ ಏನೇನೋ ಮಾತಾಡ್ತಿದ್ದೀರಾ. ನಿಮಗೆ ಏನು ಗೊತ್ತಾಗಲ್ಲ, ನೀವು ಸುಮ್ಮನೆ ಇರಿ. ಹೌದು, ಯಶೋದಾಗ ಏನೂ ಗೊತ್ತಿಲ್ಲ. ಆದರೆ ಗೌರಮ್ಮ ಅವ್ರ ಕೊಲೆ ಹೇಗಾಯ್ತು ಅಂತ ನಮಗೆಲ್ಲ ಗೊತ್ತಿದೆ. ನೀವು ಟಿವಿ ಚಾನಲ್ನವರು ಅಂತ ಹೇಳ್ಕೊಂಡು ಬಂದಿದ್ದವ್ರಲ್ವಾ? ಮೇಡಮ್, ವಿಚಾರಣೆ ಶುರು ಮಾಡಿ. ಒಂದು ನಿಮಿಷ ಸರ್. ಏನು ಅಜಯ್, ಇದ್ದಕ್ಕಿದ್ದಾಗ ನನ್ನನ್ನು ಬರಕ್ಕೆ ಹೇಳಿದ್ರಿ? ಏನು ವಿಷಯ? ನಾವು ಆಗ್ಲಿಂದ ಅದನ್ನೇ ಕೇಳ್ತಿರೋದು. ನೀವು ಒಬ್ಬರಾದ್ಮೇಲೆ ಒಬ್ರು ಬಂದು ನಿಂತ್ಕೊಳ್ತಿದ್ದೀರಲ್ಲ, ಏನ್ ನಡೀತಿದೆ ಇಲ್ಲಿ? ಗೊತ್ತಾಗತ್ತೆ, ಇಷ್ಟರಲ್ಲೇ ಗೊತ್ತಾಗತ್ತೆ ನಾವಿಲ್ಲಿ ಯಾಕೆ ಬಂದಿದ್ದೀವಿ, ನಿಜವಾಗ್ಲೂ ಗೌರಮ್ಮನ ಯಾರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ನೋಡಪ್ಪ, ಹಣೆ ಮೇಲೆ ಹೊಸ ಬೆಳಕು, ಕಿವಿಗಳಲ್ಲಿ ಧ್ರುವತಾರೆ, ಕತ್ತಿನಲ್ಲಿ ಬಂಗಾರದ ಮನುಷ್ಯ, ಇಷ್ಟೆಲ್ಲ ರೆಡಿಯಾಗಿ ಬರೋದಕ್ಕೆ 1 ರಿಂದ 2 ಅವರ್ ಆಗುತ್ತೆ ಕಣ. ನಾನು ಹೇಳ್ತೀನಿ, ನನ್ನ ಅಂದಾಜಿನ ಪ್ರಕಾರ ಸರಿ ಸುಮಾರು 1 ರಿಂದ 2 ಗಂಟೆಗಳಾಗ್ಬೋದು. ಬೆಲೂನ್ ಜೊತೆ ಆಟ ಆಡೋ ವಯಸ್ಸೇನೋ ನಿಂದು? ಅಯ್ಯ, ಇವತ್ತು ಬರ್ತಡೇ. ಬರ್ತಾರ? ಯಾರು ಬರ್ತಾರೆ? ಎಲ್ಲಿಗೆ ಬರ್ತಾರೆ? ಯಾಕೆ ಬರ್ತಾರೆ? ಅಜ್ಜಿ, ಬರ್ತಾರೆ ಅಲ್ಲ, ಬರ್ತಡೇ. ಯಾರ್ದು? ನಮ್ಮ ಯಜಮಾನ್ರದು. ಓ, ಆದಿತ್ಯದಾ? ತಲೆ ಕೆಡ್ಸ್ಕೊಬೇಡ ಅಜ್ಜಿ, ನಿನ್ ಬರ್ತಡೇನು ಇನ್ನ ಗ್ರ್ಯಾಂಡ್ ಆಗಿ ಮಾಡೋಣ. ಏನು ಗ್ರ್ಯಾಂಡಾಗಿ ಮಾಡ್ತಿರೋ ಏನೋ, ಹೆಸರಿಗೆ ಮಾತ್ರ ನನ್ನ ಹುಡ್ದಬ್ಬ. ಆದರೆ ಕೇಕು, ಚಿಪ್ಸು, ಪಪ್ಸು ಎಲ್ಲ ನೀವು ತಿಂದುಬಿಟ್ಟು ಕಡೆಗೆ ಶಾಸ್ತ್ರಕ್ಕೆ ಅಂತ ನನಗೆ ಸೈಡಲ್ಲಿ ಉಳಿದಿರೋ ಕ್ರೀಮ್ ಮಾತ್ರ ನನಗೆ ತಿನ್ನಿಸ್ತೀರ. ಅದೇ ನಮ್ಮ ಯಜಮಾನ್ರು ನನ್ನ ಹುಡ್ದಬ್ಬನ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ರು ಗೊತ್ತಾ? ಗೊತ್ತಿಲ್ಲ. ಹೀಗೆಲ್ಲ ನಡೀತಾ ಇತ್ತು. ಅಯ್ಯೋ ಅಜ್ಜಿ ಏನು ಹೇಳಲೇ ಇಲ್ಲ, ಬರೀ ನುಲಿತೈತೆ. ಫ್ಲಾಶ್ ಬ್ಯಾಕ್ ಅನ್ನ ನೆನೆಸ್ಕೊಂಡ್ರು, ತೆರೆ ಮೇಲೆ ತರಲಿಲ್ಲ ಅಷ್ಟೇ. ಅಜ್ಜಿ, ನಿನ್ನ ಆಗದಿರೋ ಬರ್ತಡೇ ಸೂಪರ್ ಸೂಪರ್. ಅಜ್ಜಿ, ಉಪೇಂದ್ರನ್ಗಿನ್ನ ಸೂಪರ್. ಲೇ ಸಾಕು ಬಿಡ್ರ. ಅಜ್ಜಿನ ಎಷ್ಟು ಅಂತ ಆಡ್ಕೋತೀರಾ? ಬರ್ಡೇಗೆಲ್ಲ ರೆಡಿನಾ? ಡಾಕ್ಟ್ರೆ, ನಿಮ್ಮ ಪಾಲಿಂದ 4 ಬಲೂನ್ ಇದೆ, ಊದು ಬಿಡಿ. ಅದಕ್ಕೆ ಸಕ್ಕದಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಹಾ ಮಗಳೇ, ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ. ಹ್ಯಾಪಿ ಬರ್ಡೇ ಪುಟ್ಟ. ಯಾಕಮ್ಮ ಕಿವಿಗೆ ಓಲೆನೇ ಹಾಕೊಂಡಿಲ್ಲ? ಹಾಂ, ಅದು ಅಮ್ಮ, ಇವತ್ತೊಂದು ಬರ್ಡೇ ಅಲ್ವಾ, ಪ್ರತಿಭಾ ಅಕ್ಕ ಬರ್ಡೇಗೆ ಓಲೆ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಾವ್, ಚಿನ್ನದ ಓಲೆ ಮಾಡ್ತೀನಿ ಅಂತ ಹೇಳಿದಾಳ? ಏನು ಆಂಟಿ ಚಿನ್ನದ ಅಂತ ಕೇಳ್ತಾ ಇದ್ದೀರಾ? ಯಾರು ಹಿತ್ತಾಳೆದ ಗಿಫ್ಟ್ ಕೊಡ್ತಾರಾ? ಪರವಾಗಿಲ್ವೇ, ನಿಮ್ಮ ಪ್ರತಿಭಾ ಅಕ್ಕಿಗೆ ಈ ಥರನೂ ಒಳ್ಳೆ ಬುದ್ಧಿ ಇದೆಯಾ? ಸರ್, ನೀವು ನಮ್ಮ ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ತಾ ಇದ್ದೀರಾ. ನನ್ನ ತಾಳ್ಮೆನ ನಾನೇ ಪರೀಕ್ಷೆ ಮಾಡ್ಕೋತಾ ಇದ್ದೀನಿ. ನಿಮ್ಮನ್ನೆಲ್ಲ ಸ್ಟೇಷನಿಗೆ ಕರ್ಕೊಂಡು ಹೋಗದೆ ಇಲ್ಲೇ ವಿಚಾರಣೆ ಮಾಡ್ತಾ ಇದ್ದೀನಲ್ಲ, ಇದು ನನ್ನ ತಾಳ್ಮೆ. ಈಗ ನಿಮ್ಮನ್ನ ಸ್ಟೇಷನಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ನಡೆಯೋ ಟ್ರೀಟ್ಮೆಂಟೇ ಬೇರೆ.
ಮೇಡಮ್. ಸರಿ, ಗೌರಮ್ಮ ಅವ್ರು ಸತ್ತಿದ್ದು ತೀರ್ಥದಲ್ಲಿದ್ದ ವಿಷದಿಂದಾನೆ. ಆದರೆ ವಿಷ ಹಾಕಿದ್ದು ಯಾರು ಅಂತ ತಿಳ್ಕೋಬೇಕು. ಈಗ ಸಿಕ್ಕಿರೋ ಸಾಕ್ಷಿ ಪ್ರಕಾರ ಮೇಲ್ನೋಟಕ್ಕೆ ಚಂದ್ರಪ್ಪನವರೇ ವಿಷ ಹಾಕಿರೋದನ್ಸುತ್ತೆ. ಆದರೆ ನಿಜವಾದ ಕೊಲೆಗಾರ ಅವರಲ್ಲ. ಆದರೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗಬೇಕು ಅಂದರೆ ಗೌರಮ್ಮ ಅವರು ಈ ಮನೆಗೆ ಹೇಗೆ ಬಂದರು ಅಂತ ತಿಳ್ಕೋಬೇಕು. ಮೊದಲಿಂದ ಗೌರಮ್ಮ ಅವರು ಈ ಮನೇಲಿರಲಿಲ್ಲ ಅಲ್ವಾ ಚಿದಾನಂದ ಮೂರ್ತಿಯವರೇ? ನೋಡಿ, ನಮ್ಮಕ್ಕ ತನ್ನ ಗಂಡನ ಮನೆಯಲ್ಲಿ ಸುಖವಾಗೇ ಇದ್ಲು. ಆದರೆ ನಮ್ಮ ಭಾವ ತೀರ್ ಹೋದ್ಮೇಲೆ ಅವರಿಗೆ ಭಯ ಕಾಡೋದಕ್ಕೆ ಶುರುವಾಯಿತು. ಗೌರಮ್ಮ ಅವ್ರ ಗಂಡ ತೀರ್ಕೊಂಡ್ಮೇಲೆ ಎಲ್ಲಿ ಅವ್ರ ಮೈದ್ನಂದಿರು ಆಸ್ತಿ ಆಸೆಗೋಸ್ಕರ ಅವ್ರನ್ನ ಸಾಯಿಸ್ತಾರೆ ಅನ್ನೋ ಭಯ. ಆ ಸಮಯದಲ್ಲಿ ಅವ್ರಿಗಿದ್ದ ಒಬ್ಬನೇ ಒಬ್ಬ ಸಂಬಂಧಿ ಅಂದರೆ ನೀವೇ. ಅವ್ರಿಗಿದ್ದ ಒಬ್ಬನೇ ಒಬ್ಬ ಸಂಬಂಧಿ ಅಂದರೆ ನೀವೇ. ಬಾ, ನೀನು ಹೋಗೋಣ. ಏನಕ್ಕ ನೀನು ನಿನ್ನನ್ನು ನೋಡಿಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ನಾ ಬಂದರೆ ನಡಿ ಹೋಗೋಣ ಅಂತ ನನಗೆ ಹೇಳ್ತಾ ಇದೀಯಲ್ಲ. ಅಲ್ವೋ, ಈಗ ಬರಲಿಲ್ಲ ಅಂದರೆ ಅಷ್ಟೇ, ನಾನು ಒಂದೇ ಸತಿ ಹೋಗ್ಬಿಡ್ತೀನಿ. ಚೀಚೆ ಬಿಡ್ತು ಅಂತನೋ. ಮತ್ತಿನ್ನೇನೋ, ನಾನು ಇಲ್ಲೇ ಇದ್ದರೆ ನನ್ನ ಗಂಡನ ತಮ್ಮಂದರು ಆ ಆಸ್ತಿನೆಲ್ಲ ನುಂಗಿ ನೀರು ಕುಡಿದು ಬಿಡ್ತಾರೆ. ನಿಮ್ಮನೆಗೆ ಬಂದರೆ ನಾನು ಸತ್ತ ಮೇಲೆ ನನ್ನ ಆಸ್ತಿ ಎಲ್ಲ ನಿನ್ನ ಮಕ್ಕಳಿಗೆ ಸಿಗುತ್ತೆ. ಪದೇ ಪದೇ ಸಾಯೋ ಮಾತು ಆಡಬೇಡ. ಅಲ್ಲಕ್ಕ, ಆ ಆಸ್ತಿ ಎಲ್ಲ ನಿನ್ನ ಗಂಡಂದು, ಅದೆಲ್ಲ ಅವ್ರಿಗೆ ಸೇರಬೇಕೇ ಹೊರತು ನನ್ನ ಮಕ್ಕಳಿಗೆ ಹೇಗೆ ಸಿಗುತ್ತೆ? ಪೆದ್ದ, ಈ ಆಸ್ತಿ ಎಲ್ಲ ನಮ್ಮ ಯಜಮಾನರು ಸ್ವಯಾರ್ಜಿತ, ಎಲ್ಲ ನನ್ನ ಹೆಸರಿಗೆ ಬರೆದೋಗಿದ್ದಾರೆ. ನಾನು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಾನು ಇಲ್ಲೇ ಉಳ್ಕೊಂಡ್ರೆ ಈ ಅಯೋಗ್ಯರು ನನ್ನ ಪುಸ್ತಕ ಕೊಯ್ದು ಬಿಡ್ತಾರೆ ಅಷ್ಟೇ. ದಯವಿಟ್ಟು ನಾನು ನಿಮ್ಮ ಮನೆ ಕರ್ಕೊಂಡು ಹೋಗಪ್ಪ. ಸರಿ ಅಕ್ಕ, ಬಾ ಹೋಗೋಣ ಬಾ. ಹೀಗೆ ಗೌರಮ್ಮ ಅವರು ನಿಮ್ಮ ಮನೆಗೆ ಬಂದರು. ಅವ್ರ ಆಸ್ತಿನೆಲ್ಲ ನಿಮ್ಮ ಮಕ್ಕಳ ಹೆಸರಿಗೆ ವಿಲ್ ಬರೆದ್ರು ಅಲ್ವಾ ಸರ್? ಹೌದು. ಅವ್ರಿಗೆ ಈ ಮನೇಲೂ ಅದೇ ಭಯ ಕಾಡೋಕ್ಕೆ ಶುರುವಾಯಿತು. ಎಲ್ಲಿ ಪ್ರಕಾಶ್ ಶ್ರೀಕಾಂತ್ ಆಸ್ತಿಗೋಸ್ಕರ ಅವ್ರನ್ನ ಕೊಲ್ತಾರೆ ಅಂತ. ಕೊನೆಗೂ ಅವ್ರು ಅಂದ್ಕೊಂಡ ಹಾಗೆ ಈ ಮನೇಲೇ ಕೊಲೆ ಆದರು. ಆಸ್ತಿ ನಮ್ಮ ಹೆಸರಲ್ಲೇ ಇದೆ ಅಂದಮೇಲೆ ನಾವ್ಯಾಕೆ ಅವ್ರನ್ನ ಕೊಲೆ ಮಾಡ್ತಿದ್ವಿ? ಇನ್ಫ್ಯಾಕ್ಟ್ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ವಿ. ಹಾಗೆ ಮೆರೆಸ್ತೀರಾ ಅನ್ಕೊಂಡಿದ್ರು. ಆದ್ರೆ ಏನಾದ್ರೆ ಮನೆಯವರೆಲ್ಲ ಸೇರಿ ಕೊಲೆ ಮಾಡಿದೀವಿ ಅನ್ನೋ ತರ ಮಾತಾಡ್ತಿದ್ದೀರಾ ನೀವು? ಶ್ರೀಕಾಂತ್, ಇಲ್ಲಿ ವಿಚಾರಣೆ ನಡೀತಿದೆ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಷ್ಟೇ. ಮೇಡಮ್, ಮೊದಲೇ ತುಂಬ ಭಯದಲ್ಲಿದ್ದರು ಗೌರಮ್ಮ. ಅದೇ ಸಮಯಕ್ಕೆ ಈ ಮನೇಲಿ ದೊಡ್ಡ ಜಗಳನೂ ನಡೀತು. ಯಾರೋಪನ ನಮ್ಮ ತಲೆ ಮೇಲೆ ಹೊತ್ಕೊಳ್ಳೋದಕ್ಕಿಂತ ಅವಳು ನಿಜವಾಗ್ಲೂ ಕೊಂದೇ ಬಿಡಬೇಕಾಗಿತ್ತು ಅಂತ. ಅಲ್ಲ ಅತ್ತೆ, ನೀನು ಸತ್ ಮೇಲೆ ಅದೇಗಿರು ನಮಗೆ ತಾನೇ ಸೇರೋದು. ನೀವಿಬ್ರು ಹೀಗೆ ಆಡ್ತಾ ಇದ್ರೆ ನನ್ನ ಆಸ್ತಿನೆಲ್ಲ ನಾನು ಯಾವುದಾದ್ರು ಅನಾಥಾಶ್ರಮಕ್ಕೆ ಬರೆದು ಬಿಡ್ತೇನೆ. ಏಯ್ ಮುದುಕಿ, ಏನ್ ಎದುರಿಸ್ತಾ ಇದೀಯಾ? ಬಾಂಡ್ಲಿಯಲ್ಲಿ ಬೇಯ್ತಿದ್ದೆ, ಈಗ ನಾನಾಗೆ ಬಂದು ಬೆಂಕಿಯಲ್ಲಿ ಬಿದ್ದು ಸುಟ್ಟೋಗ್ತಿದ್ದೀನಲ್ಲ ಅಂತ ಅವ್ರಿಗನ್ಸಕ್ಕೆ ಶುರುವಾಯಿತು. ಇದನ್ನೆಲ್ಲ ಅವರು ಪುರೋಹಿತ ಚಂದ್ರಪ್ಪ ಹತ್ರ ಹೇಳ್ಕೊಂಡಿದ್ರು.
ಏನು ಮಂಗಳಮ್ಮ ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದ್ದೀನಿ. ಅವಳಿಗೆ ಏನಾಗಿದೆ, ನಾನೇ ಕೂದಲೆಲ್ಲ ಉದುರೋಗಿ ಇವತ್ತು ನಾಳೆನೋ ಸಾಯೋ ಹಾಗಿದ್ದೀನಿ. ಬಿಡ್ತು ಅನ್ನೋ ಗೌರಕ್ಕ, ಅಷ್ಟಕ್ಕೆ ಯಾಕೆ ಸಾಯೋ ಮಾತಾಡ್ತೀಯ? ನೋಡು, ವಯಸ್ಸಾದ್ಮೇಲೆ ಕೂದಲು ಉದುರೋದು ಸಹಜ ಅಲ್ವಾ? ನೀನು ನಂಬಿದ ದೇವರು ನಿನ್ನ ಯಾವತ್ತೂ ಕೈ ಬಿಡಲ್ಲ. ಅಯ್ಯೋ, ಅವನೆಲ್ಲಿ ಕಾಪಾಡ್ತಾನೆ? ಕಾಪಾಡೋ ಹಾಗಿದ್ದಿದ್ರೆ ನನಗೆ ಯಾಕೆ ಈ ಸ್ಥಿತಿ ಬರ್ತಾ ಇತ್ತು? ಅವನು ಕಾಪಾಡಿ ಏನಾಗಬೇಕಾಗಿದೆ? ನನ್ನ ಕಾಲ ಮುಗಿತಾ ಬಂತು. ಹುಟ್ಟು ಸಾವು ಯಾರ ಕೈಯಲ್ಲಿದೆ ಬಿಡು ಗೌರಕ್ಕ. ಇದೆ ಎಲ್ಲ ಅವ್ರ ಕೈಲಿದೆ ಚಂದ್ರಪ್ಪ.